ಗದಗ ಜಿಲ್ಲೆಯಲ್ಲೂ ಕೂಡ ಮಹಾಮಾರಿ ಡೆಂಗಿಗೆ ಮೊದಲ ಬಲಿಯಾಗಿದೆ. 5 ವರ್ಷದ ಚಿರಾಯು ಮಂಜುನಾಥ್ ಹೊಸಮನಿ ಅನ್ನುವಂತಹ ಬಾಲಕ ಮೃತಪಟ್ಟಿದ್ದಾನೆ. ಗದಗ ತಾಲೂಕು ಶಿರುಂಜ ಗ್ರಾಮದಲ್ಲಿ ಚಿರಾಯಿ ಹೊಸಮನಿ ಸಾವನ್ನಪ್ಪಿದ್ದಾನೆ. ತೀವ್ರವಾದ ಜ್ವರದಿಂದ ಬಳಲ್ತಾ ಇದ್ದಂತಹ ಬಾಲಕ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿರಾಯಿ ಚಿಕಿತ್ಸೆ ಪಡಿತಾ ಇದ್ದ. ಜ್ವರ ಹೆಚ್ಚಾಗಿ ಧಾರವಾಡದ ಎಸ್ಟಿಎಂ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಧಾರವಾಡದ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಈ ಬಾಲಕ ಸಾವನ್ನಪ್ಪಿದ್ದಾನೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಡೆಂಗಿ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗ ಗದಗ್ನಲ್ಲಿ ಡೆಂಗಿಗೆ ಮೊದಲ ಬಲಿಯಾಗಿದೆ. 5 ವರ್ಷದ ಚಿರಾಯಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಗದಗ್ನಲ್ಲಿ ಈ ಡೆಂಗಿ ಕಾಟಕ್ಕೆ ಮೊದಲ ಬಲಿಯಾಗಿರೋದು ಜಿಲ್ಲಾಡಳಿತ ಆಗಿರಬಹುದು ಅಥವಾ ಆರೋಗ್ಯ ಇಲಾಖೆ ಆಗಿರಬಹುದು, ಏನು ಕ್ರಮ ಕೈಗೊಂಡಿಲ್ವಾ? ಕ್ರಮ ಕೈಗೊಂಡ್ರೂ ಕೂಡ ಅದು ಜನಸಾಮಾನ್ಯರಿಗೆ ತಲುಪ್ತಾ ಇಲ್ವಾ? ಎಲ್ಲಿ ಫೇಲ್ಯೂರ್ ಆಗಿದೆ ಅಂತ ಅನ್ಸುತ್ತೆ? ಈ ಇನ್ಸಿಡೆಂಟ್ ಬಗ್ಗೆ ಏನು ಹೆಚ್ಚಿನ ಡೀಟೇಲ್ಸ್ ಇದೆ? ಹೌದು ಸಭಾ, ಏನು ಗದಗ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಒಂದು ಮಗು ಈ ಡೆಂಗಿ ಜ್ವರಕ್ಕೆ ಸಾವನ್ನಪ್ಪಿರುವಂಥದ್ದು. ಪ್ರಮುಖವಾಗಿ ಗದಗ ತಾಲೂಕಿನ ಏನು ಶಿರುಂಜಿ ಅಂತ ಹೇಳಿ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದ ಬಸವರಾಜ್ ಹೊಸಮನಿ ಅಂತ ಏನಿದ್ದಾರೆ, ಅವರು ಮಗ 5 ವರ್ಷದ ಮಗ ಚಿರಾಯಿ ಅಂತ ಹೇಳಿ ಕಳೆದ 1 ವಾರದಿಂದ ಆತ ಜ್ವರದಿಂದ ಬಳಲ್ತಾ ಇದ್ದ. ಗದಗಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಕೊಡಲಾಗ್ತಿತ್ತು. ಜೊತೆಗೆ ಆತನ ಏನು ಚಿಕಿತ್ಸೆ ಸರಿಯಾಗಿ ಸಿಗದೇ ಇದ್ದಲ್ಲಿ ಅಥವಾ ಆತ ಜ್ವರ ಕಡಿಮೆ ಆಗದೇ ಇದ್ದಲ್ಲಿ ಆತನನ್ನ ಏನು ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಆದರೆ ನಿನ್ನೆ ಆತ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿದ್ದಾನೆ. ಪ್ರಮುಖವಾಗಿ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಸುಮಾರು 40 ರಿಂದ 50ಕ್ಕೂ ಹೆಚ್ಚು ಡೆಂಗು ಪೀಡಿತ ಸೋಂಕಿತರು ಕಂಡು ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಕೂಡ ಏನು ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದೀವಿ ಅಂತ DH ಅವರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಇದೇ ಒಂದು ಘಟನೆ, ಏನು ಮಗು ಇದ್ದಾನೆ, ಈ ಮಗು ಸಾವನ್ನಪ್ಪಿರುವಂತಹ ಡೆಂಗಿ ಜ್ವರದ ಮಾಹಿತಿ ಕೂಡ DH ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ಇನ್ನೂ ಕನ್ಫರ್ಮೇಶನ್ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿನೇ ವರ್ತನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಅಧಿಕಾರಿಗಳಿಗೆ ಸರಿಯಾಗಿ ಈ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ, ಮುಂಜಾಗ್ರತೆ ಕ್ರಮ ಕೈಗೊಳ್ತಿಲ್ಲ ಅಂತಾನೆ ಇಲ್ಲಿನ ಜನರು ಆರೋಪ ಮಾಡ್ತಾರೆ. ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಸದ್ಯ ಈ ಕೆಲವು ನಿಮಿಷಗಳ ಹಿಂದೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಅಂದ್ರೆ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳ ಆಗಿರ್ಬೋದು, ಯಾವ ರೀತಿ ಬೇಜವಾಬ್ದಾರಿತನ ನಡೆದುಕೊಳ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಮಾಡಿದ್ದಾರೆ. ಯಾಕಂದ್ರೆ ಸರಿಯಾಗಿ ಹೋದ ಕೂಡಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋ ಸಿಗ್ತಾ ಇಲ್ಲ. ಜೊತೆಗೆ ಪ್ರಮುಖವಾಗಿ ಡೆಂಗುಗೆ ಸಂಬಂಧಪಟ್ಟಂತ ಟೆಸ್ಟ್ಗಳನ್ನೇನು ಮಾಡ್ತಾ ಇದ್ರೆ ಇಮಿಡಿಯೇಟ್ಲಿ ಟೆಸ್ಟ್ ರಿಪೋರ್ಟ್ ಕೂಡ ಬರೋದಿಲ್ಲ. ಹೀಗಾಗಿ ಇಲ್ಲಿ ಡೆಂಗು ಕೆಲವೊಂದು ರಿಪೋರ್ಟ್ ಕೂಡ ಬರೋದಿಲ್ಲ. ಹೀಗಾಗಿ ಬೇರೆ ಕಡೆ ನೀವು ಟೆಸ್ಟ್ ಮಾಡಿಸ್ರಿ ಅನ್ನೋಂಥ ಏನು ವೈದ್ಯರು ಕೂಡ ಹೇಳ್ತಾ ಇರೋದ್ರಿಂದ ಸರಿಯಾಗಿ ಡೆಂಗುವನ್ನ ಕಂಟ್ರೋಲ್ ಮಾಡೋದಕ್ಕೆ ಅಧಿಕಾರಿಗಳಿಗೂ ಆಗ್ತಾ ಇಲ್ಲ, ಮತ್ತೆ ಸರಿಯಾಗಿ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತಾನೆ ಹೇಳ್ಬೋದು ಸಭಾ. ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.